ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalaburgi. Contact 8496 825555 08472 251555. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, CPU, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ.
ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್ PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಕಲಬುರಗಿ. ಸೆಲ್ ನಂಬರ್ 9448066586. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರೈತರು ಬೆಳೆದ ಕಬ್ಬಿನ ಬೆಲೆಗೆ ಸರಿಯಾದ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರಿಂದ ಪ್ರತಿಭಟನೆ. ಏಡ್ಸ್ ಹಾಗೂ ಟಿಬಿ ರೋಗಗಳು ಹರಡದಂತೆ ತಡೆಗಟ್ಟಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದರಿಂದ ರೋಗಗಳನ್ನು ನಿಯಂತ್ರಿಸಬಹುದು. ಡಿಎಚ್ಒ ಡಾಕ್ಟರ್ ಶಣ್ಬಸಪ್ಪ ಗಣಜಿಲ್ಖೇಡ್. ಕಲಬುರಗಿ ನಗರದ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಮಳಿಗೆಯಲ್ಲಿ ಮಹಿಳೆಯರಿಂದ ನೆರವೇರಿದ ಲಕ್ಷ್ಮೀ ಪೂಜೆ. ಈಗ ವಾರ್ತೆಗಳ ವಿವರ. ರೈತರು ಬೆಳೆದ ಕಬ್ಬಿನ ಬೆಲೆಗೆ ಸರಿಯಾದ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದ ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಸದಸ್ಯರನ್ನು ಪೊಲೀಸರು ತಡೆದಿದ್ದಾರೆ. ಈಗಾಗಲೇ ಜಿಲ್ಲೆಯಲ್ಲಿ ಕಬ್ಬು ಬೆಳೆದು ಮಾರಾಟ ನಡೆದಿದೆ. ಆದರೆ ಕಬ್ಬಿಗೆ ಸರಿಯಾದ ದರ ನಿಗದಿ ಮಾಡುತ್ತಿಲ್ಲ. ಇನ್ನು ಜಿಲ್ಲಾಧಿಕಾರಿಯವರು ಒಮ್ಮೆ ಮಾತ್ರ ರೈತರ ಸಭೆ ಕರೆದಿದ್ದು ಇದುವರೆಗೂ ಸಭೆ ಕರೆದಿಲ್ಲ. ಇದರಿಂದ ಕಬ್ಬಿಗೆ ದರ ನಿಗದಿಯಾಗುತ್ತಿಲ್ಲ ಎಂದು ಪ್ರತಿಭಟನೆಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಜಗದೀಶ್ ಪಾಟೀಲ್, ವಿಜಯಪುರ ಜಿಲ್ಲೆಯಲ್ಲಿ ಹಲವು ಕಾರ್ಖಾನೆಗಳು 2700 ಬೆಲೆ ನಿಗದಿಗೊಳಿಸಿವೆ. ನಮ್ಮ ಜಿಲ್ಲೆಯಲ್ಲಿ ಸಕ್ಕರೆ ಇಳುವರಿ 11.30% ನಮ್ಮ ಭಾಗದಲ್ಲಿಯೂ ಮೊದಲಿನ ಕಂತಿಗೆ ಅದೇ ಬೆಲೆ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿದರು. ಇದೀಗ 12 ತಿಂಗಳ ಕಬ್ಬು ಬೆಳೆದ ನಂತರ ಈಗ ಕಾರ್ಖಾನೆಯವರು ರೈತರ ಬಳಿ ಬಂದು ಕಬ್ಬು ಒಯ್ತಾ ಇದ್ದಾರೆ. ಕನಿಷ್ಠ 1 ತಿಂಗಳಾಯಿತು ಕಬ್ಬು ಒಯ್ಲತ್ತರ, ಇನ್ನೂ ಅದರ ದರ ನಿಗದಿ ಮಾಡಿಲ್ಲ. ನಾವು ರೈತರ ದರ ಕೇಳಿದ್ರೆ ಆ ಫ್ಯಾಕ್ಟ್ರಿ ಎಷ್ಟು ಕೊಡ್ತೀನಿ ಅಂತ ಇವ್ರು ಅಂತಾರೆ, ಅವ್ರು ಕೊಟ್ಟೋಡು ಇವ್ರು ಕೊಡ್ತೀನಿ ಅಂತಾರೆ, ಇವ್ರು ಕೊಟ್ಟೋಡು ಅವ್ರು ಕೊಡ್ತೀನಿ ಅಂತಾರೆ. ಇನ್ನೂ 1 ತಿಂಗಳಾಯಿತು ಯಾರೂ ದರ ಫಿಕ್ಸ್ ಮಾಡಿಲ್ಲ. ಪಾಸ್ ಸರಿ ಹಿಂಗೆ ಕೋವಿಡ್ ಇದ್ದಕ್ಕೆ ನಾವು ಸಭೆ ಮಾಡಿದ್ದಿಲ್ಲ. ಅದಕ್ಕೆ ಸರಿ NSLದವ್ರು 2100 ಕೊಟ್ಟರೆ, ಕೋರಿಗಿಂದವ್ರು 2200 ಕೊಟ್ಟಿದ್ರೆ, ರೇಣುಕಾದವ್ರು 2300 ಕೊಟ್ಟರೆ. ಅದಕ್ಕೆ ಈ ಸರಿ ಹಿಂಗೆ ಕನ್ಫ್ಯೂಸ್ ಆಗಬಾರ್ದು, ಎಲ್ಲ ರೈತರಿಗೆ ಒಂದೇ ರೇಟ್ ಸಿಗಲ್ಲ ಅಂತೇಳಿ ನಾವು ಜಿಲ್ಲಾ ಕಾರ್ಯದಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ಅದು ಜಿಲ್ಲಾ ಕಾರ್ಯ 2 ವರ್ಷ ಆಯಿತು ಸಭೆ ಮಾಡ್ತಾಯಿಲ್ಲ. ಅದು ದಯವಿಟ್ಟು ಈ ಪತ್ರಿಕಾ ಮುಖಾಂತರ 5 ಕಾರ್ಖಾನೆಯವರಿಗೆ ಸಭೆ ಕರಿಬೇಕು, ರೈತ ಮುಖಂಡರಿಗೆ ಮೀಟಿಂಗ್ ಕರಿಬೇಕು. ಮೀಟಿಂಗ್ ಕರೆದು ದರ ಫಿಕ್ಸ್ ಮಾಡಬೇಕು ಮತ್ತು ಪ್ರತಿ ತಿಂಗಳು ಜಿಲ್ಲಾಧಿಕಾರಿಗಳು ಸಭೆ ಮಾಡಬೇಕು. ಪ್ರತಿಭಟನೆಯಲ್ಲಿ ಬಸವರಾಜ್ ಪಾಟೀಲ್, ಧರ್ಮರಾಜ್ ಸಾಹು, ನಾಗೇಂದ್ರರಾವ್ ದೇಶ್ಮುಖ್, ಶಾಂತವೀರ ಪಾಟೀಲ್, ಸತೀಶ್ ಹುಡುಗಿ ಇನ್ನಿತರೆ ಸದಸ್ಯರು ಭಾಗಿಯಾಗಿದ್ದರು. ಏಡ್ಸ್ ಹಾಗೂ ಟಿಬಿ ರೋಗಗಳು ಹರಡದಂತೆ ತಡೆಗಟ್ಟಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದರಿಂದ ಈ ರೋಗಗಳನ್ನು ನಿಯಂತ್ರಿಸಬಹುದು ಎಂದು ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಶಣ್ಬಸಪ್ಪ ಗಣಜಿಲ್ಖೇಡ್ ಅವರು ಮಾತನಾಡಿದರು.
ಸ್ವಾತಂತ್ರ್ಯ ದಿನದ ಅಮೃತ ಮಹೋತ್ಸವ ಪ್ರಯುಕ್ತ ನಗರದ ಗೋದುತಾಯಿ ದೊಡ್ಡಪ್ಪ ಅಪ್ಪ ಪದವಿ ಹಾಗೂ ವಾಣಿಜ್ಯ ಪದವಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಏಡ್ಸ್ ಹಾಗೂ ಟಿಬಿ ಜಾಗೃತಿ ಭಿತ್ತಿ ಚಿತ್ರ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ನಗದು ವಿತರಿಸಿ ಮಾತನಾಡಿದ ಡಾಕ್ಟರ್ ಶರಣಬಸಪ್ಪ ಗಣಜಲ್ಖೇಡ್ ಅವರು HIV ಹಾಗೂ ಟಿಬಿ ರೋಗಗಳ ಕುರಿತು ಹಮ್ಮಿಕೊಂಡಿದ್ದ ಭಿತ್ತಿ ಚಿತ್ರ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿನಿಯರು ಅದ್ಭುತವಾಗಿ ಚಿತ್ರ ಬಿಡಿಸಿದ್ದಾರೆ. ಈ ಚಿತ್ರಗಳು ಮೂಲೆ ಗುಂಪಾಗದೆ ವಿದ್ಯಾರ್ಥಿಗಳಿಂದಲೇ ಜಾಗೃತಿ ಕಾರ್ಯ ನಡೆಯಬೇಕು ಎಂದರು. ಮುಂದೆ ಟಿಬಿ ಹಾಗೂ ಏಡ್ಸ್ ಜಾಗೃತಿ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿನಿಯರು ಬಿಡಿಸಿರುವ ಚಿತ್ರಗಳನ್ನು ಬಳಕೆ ಮಾಡಿಕೊಂಡು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುವುದು ಎಂದರು. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂಥ ನಮ್ಮ ಇಲಾಖೆ ಎಲ್ಲ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳು, ವಿಶೇಷವಾಗಿ ಈ ಒಂದು ತಮಗೆಲ್ಲ ಗೊತ್ತಿದ್ದಂಗೆ ಯಾಕಂದ್ರೆ ನೀವು ಈ ಚಿತ್ರಕಲೆ ಬಿಡಿಸೋದ್ರಿಂದ ಮುಂಚೆನೇ ನಿಮಗೆಲ್ಲ ಈ 3 ರೋಗಗಳ ಬಗ್ಗೆ ವಿವರವಾಗಿ ತಮಗೊಂದು ಓರಿಯೆಂಟೇಷನ್ ಮಾಡಿ ನಂತರ ಇದೊಂದು ಚಿತ್ರಕಲೆ ಸ್ಪರ್ಧೆ ಏರ್ಪಡಿಸಿದ್ವಿ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಈ ಒಂದು ರೋಗಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಜಾಗೃತಿ ಮೂಡಿಸಬೇಕು. ಅವರಲ್ಲಿ ಒಂದು ಅವೇರ್ನೆಸ್ ಬಂದಾಗ ಮಾತ್ರ ಅವರು ಕೂಡ ಮುಂದೆ ಹೋಗಿ ಈ ಒಂದು ರೋಗಗಳ ಬಗ್ಗೆ ಅವರು ತಮ್ಮ ಒಂದು ಹಂತದಲ್ಲಿ ಅವರು ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ವಿಶೇಷವಾಗಿ ಆ ಒಂದು ಸಬ್ಜೆಕ್ಟ್ ತಿಳ್ಕೊಂಡು ಅದು ಒಂದು ಚಿತ್ರದ ರೂಪದಲ್ಲಿ ತಾವೆಲ್ಲ ಏನು ವ್ಯಕ್ತಪಡಿಸಿದ್ರಿ, ಅದು ಬಹಳ ವಿಶೇಷವಾದ ಒಂದು, ನಾವು ಎಷ್ಟು ಮಟ್ಟಿಗೆ ಅದು ತಿಳ್ಕೊಂಡಿರೋದು ನಿಮ್ಮ ಚಿತ್ರಗಳಲ್ಲಿ ನಾವು ವ್ಯಕ್ತ ಆಗ್ತಾ ಇದ್ದೇವೆ. ನಾವು ನಿನ್ನೆ ಅದನ್ನು ನೋಡ್ತಾ ಇದ್ದೀವಿ. ಮೊನ್ನೆ ಎಲ್ಲ ವಿದ್ಯಾರ್ಥಿಗಳು ಇಷ್ಟು ಚೆನ್ನಾಗಿ ಚಿತ್ರ ಬರೆಸಿದಿರಿ. ನಾವು ನಮ್ಮ ಜಡ್ಜ್ ಅವರು ಎಲ್ಲರೂ ನಾವು ಅದನ್ನು ನೋಡುವಾಗ ಯಾರಿಗೆ ಸೆಲೆಕ್ಟ್ ಮಾಡ್ಬೇಕಂತ ನಮಗೆ ಸ್ವಲ್ಪ ದುವಿಧಾಗಿದೆ. ಎಲ್ಲರೂ ಅದು ಚೆನ್ನಾಗಿ ಬರ್ತದೆ. ಪಾರ್ಟಿಸಿಪೇಷನ್ ಏನು ಮಾಡಿದರೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. ಫಸ್ಟ್ ಆಫ್ ಆಲ್ ಒಂದು ಕಾಂಪಿಟೇಷನ್ ಅಂದಮೇಲೆ ಅದರಲ್ಲಿ ಫಸ್ಟ್ ಸೆಕೆಂಡ್ ಇರ್ತದೆ, ಬಟ್ ಪಾರ್ಟಿಸಿಪೇಷನ್ ಮಾಡಿದರೆ ಅದೇ ಮುಖ್ಯವಾಗಿದೆ. ಫಸ್ಟ್ ಆಫ್ ಆಲ್ ಪಾರ್ಟಿಸಿಪೇಷನ್ ಮಾಡಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಅದ್ರ ಬಗ್ಗೆ ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ರಂತ ತಮ್ಮ ಚಿತ್ರಗಳ ಮೂಲಕ ನಾವು ನೋಡ್ಬೋದು. ಸೊ ಈ ಒಂದು ಚಿತ್ರಗಳ ಮುಖಾಂತರ ತಾವೇನು ವ್ಯಕ್ತಪಡಿಸಿದ್ರಿ ಅದು ಬರೀ ಚಿತ್ರದಲ್ಲಿ ಅಷ್ಟೇ ಉಳಿಬಾರ್ದು. ಅದು ತಾವು ತಮ್ಮ ಯಾವಾಗ ಅವಕಾಶ ಸಿಗ್ತದೆ, ಯಾರಿಗೆ ಅದು ಸಹಾಯ ಬೇಕಾಗುತ್ತೋ ಅವ್ರಿಗೆ ಆ ಜಾಗೃತಿ ಮೂಡಿಸ್ಬೇಕಾಗುತ್ತೆ. ತಮಗೆಲ್ಲ ಗೊತ್ತಿದ್ದಂಗೆ ಈ ಟಿಬಿ ಏಡ್ಸ್ ಕಾಯಿಲೆಗಳು ಏನದ ಅವು ಜಾಗೃತಿ ಮುಖಾಂತರ ನಾವು ಅವು ಭಾಳಷ್ಟು ಮಟ್ಟಿಗೆ ತಡೆಗಟ್ಬೋದು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ ನಾವು. ರೋಗ ಬಂದಮೇಲೆ ಅದಕ್ಕೆಲ್ಲ ಚಿಕಿತ್ಸೆ ತಗೋದಕ್ಕಿಂತ ಆ ರೋಗ ಬರೋದಂಗೆ ಹೆಂಗೆ ತಡೆಗಟ್ಟಬೇಕು ಅದು ಭಾಳ ಇಂಪಾರ್ಟೆಂಟ್. ಸೊ ತಮ್ಮ ಚಿತ್ರದಲ್ಲಿ ಅವೆಲ್ಲ ವ್ಯಕ್ತಪಡಿಸಿದ್ರು. ಏಡ್ಸ್ ಬರಬಾರ್ದಂದ್ರೆ ಏನೇನು ಮಾಡಬೇಕು, ಬರೀ ಅದು ಬರ್ತಕ್ಕಂಥ ಏನೇನು ಅದು ಒಂದು 3-4 ಏನು ವಿಶೇಷವಾಗಿ ತಾವು ಒತ್ತು ಕೊಟ್ಟು ಚಿತ್ರಕಲೆಯಲ್ಲಿ ಅದೆಲ್ಲ ತೋರಿಸಿದ್ರು. ಬರೀ ಬರೋದಷ್ಟೇ ಹೆಂಗೆ ಬರಲ್ಲ ಅಂತಕ್ಕಂಥದ್ದು ಕೂಡ ತಮ್ಮ ಚಿತ್ರದಲ್ಲಿ ವ್ಯಕ್ತಪಡಿಸಿದ್ರು. ಭಾಳಷ್ಟು ಮಂದಿಗೆ ಅದೊಂದು ಅಪನಂಬಿಕೆ ಇರ್ತದೆ. ಎಲ್ಲ ಅವ್ರಿಗೆ ಮುಟ್ಟಿದ್ರೆ ತಗ್ದ್ರೆ ಬರ್ತಾರೆ, ಅವ್ರ ಜೊತೆ ಇದ್ರೆ ಉಪಚಾರ ಮಾಡಿದ್ರೆ. ಸೊ ಅವೆಲ್ಲ ಬರೋಂಗಿಲ್ಲ. ಅದು ಬರ್ತಕ್ಕಂಥ ಮಾರ್ಗಗಳು ಭಾಳ ಸಂಕ್ಷಿಪ್ತವಾಗಿದಾವ ಅಂತಕ್ಕಂಥದ್ದು ತಾವು ಭಾಳ ಚಿತ್ರದಲ್ಲಿ ಭಾಳ ಸುಂದರವಾಗಿ ಆ ಚಿತ್ರಗಳ ಮುಖಾಂತರ ಜನ ಚಿತ್ರ ನೋಡಿದ್ರೆ ಅದು ಅವೇರ್ನೆಸ್ ಬರೋದು. ಆ ಥರ ತಾವು ಒಳ್ಳೆಯ ಚಿತ್ರಗಳು ಬಿಡಿಸಿ ಆ ಚಿತ್ರಗಳು ಅವು ನೀವೇನು ಮಾಡಬೇಕು, ಅವು ಎಲ್ಲ ಪ್ರಿಸರ್ವ್ ಮಾಡಬೇಕು. ಮಾಡಿದ್ವಿ ಅವು ಪ್ರಿಸರ್ವ್ ಮಾಡಿ ಎಲ್ಲೇ ನಮ್ದು ಏನೇ ಪ್ರೋಗ್ರಾಮ್ ಇದ್ದಾಗ ಡಿಸ್ಪ್ಲೇ ಮಾಡಬೇಕು. ಅವು ಒಂದಿಷ್ಟು ಅವು ಲ್ಯಾಮಿನೇಷನ್ ಮಾಡಿಸಿ ಇಟ್ಬಿಡ್ರಿ. ಇಟ್ಟು ಅವು ಚಿತ್ರಗಳು ಎಲ್ಲೇ ನಮ್ಮದು ಏಡ್ಸ್ ಪ್ರೋಗ್ರಾಮ್ ಇರ್ತದೆ ಅಲ್ಲೇ ಅದು ಡಿಸ್ಪ್ಲೇ ಮಾಡಿ. ಸೊ ಅದು ಒಂಥರ ಆ ಚಿತ್ರ ವೇಸ್ಟ್ ಆಗಬಾರ್ದು. ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದು ಅದು ಮುಂದೆ ನಮಗೆ ಉಪಯೋಗ ಆಗ್ತದೆ. ಎಲ್ಲೇ ನಮ್ಮ ಪ್ರೋಗ್ರಾಮ್ ಇದ್ದಾಗ ಅದು ಡಿಸ್ಪ್ಲೇ ಮಾಡಿದ್ರೆ ಜನರ ಜಾಗೃತಿ ಸ್ವಲ್ಪ ವಿಶೇಷವಾಗಿ ಇರ್ತದೆ. ರೋಗಗಳು ಕೇವಲ ವ್ಯಕ್ತಿಯನ್ನಷ್ಟೇ ಅಲ್ಲ, ಇಡೀ ಸಮಾಜ, ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತದೆ. ರೋಗಗಳು ಬರುವ ಮುನ್ನ ಕಾಳಜಿ, ಎಚ್ಚರಿಕೆ ವಹಿಸಿದರೆ ಇಂಥ ಮಾರಕ ರೋಗಗಳಿಂದ ಸುರಕ್ಷಿತವಾಗಿರಬಹುದು ಎಂದು ಹೇಳಿದರು. ಸಮಾರಂಭದಲ್ಲಿ ಜಿಲ್ಲಾ ಏಡ್ಸ್ ನಿಯಂತ್ರಣಾ ಅಧಿಕಾರಿ ಡಾಕ್ಟರ್ ವಿವೇಕಾನಂದ ರೆಡ್ಡಿ, ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ್, ಜಾನಕಿ ಹೊಸೂರ್, ಶಾಂತಾ ನಿಷ್ಠಿ ಹಾಗೂ ಇನ್ನಿತರೆ ಉಪನ್ಯಾಸಕರು ಇದ್ದರು. ದೀಪಾವಳಿ ಹಬ್ಬದ ತುಳಸಿ ವಿವಾಹದಂದು ಕಲಬುರಗಿ ನಗರದ ಪ್ರಸಿದ್ಧ ಆಭರಣ ಅಂಗಡಿಗಳಲ್ಲಿ ಒಂದಾಗಿರುವ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಮಳಿಗೆಯಲ್ಲಿ ಲಕ್ಷ್ಮೀ ಆರಾಧನೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಸುಂದರಿ ಲಕ್ಷ್ಮಿಗೆ ನಸು ಬಿರಿದಂತ ತಾವರೆ ತುಟಿಯ
ಲಕ್ಷ್ಮಿಗೆ ಕಪ್ಪನ್ ಹಚ್ಚಿರೆ ಮಹಾಲಕ್ಷ್ಮಿ ಕಣ್ಣಿಗೆ ಅಸಮಾರೂಪದ ಕುಸುಮ ಕಣ್ಣಿನ ಚೆಲುವೆ ಲಕ್ಷ್ಮಿಗೆ ಅಸಮಾರೂಪದ ಕುಸುಮ ರೂಪಿನ ಚೆಲುವೆ ಲಕ್ಷ್ಮಿಗೆ ತಾವರೆ ತುಟಿಯ ಸುಂದರ ಲಕ್ಷ್ಮಿ ಸುಂದರಿ ದೇವಿಗೆ ದೃಷ್ಟಿದಾಗುವಂಥ ಚಲ ಲಕ್ಷ್ಮಿ ಕಣ್ಣಿಗೆ ವನಶಂಕರಿ ನೀ ಕರುಣಾಕರಿ ವನಶಂಕರಿ ನೀ ಕರುಣಾಕರಿ ಕರುಣೆಯ ತೋರೆನಗೆ ಶಾಖಾಂಬರಿ ಕರುಣೆಯ ತೋರೆನಗೆ ಲೋಕ ಮಾತೆ ವಿದ್ಯಾದಾತೆ ಕಾಯೋ ನೀಯನ್ನ ಜನನಿ ಭಕ್ತರ ಕಾಯೋ ಸರ್ವರ ಕಾಯೋ ಸೌಂದರ್ಯವದನೆ ತಿರುಗಿ ದೀಪಾವಳಿ ಹಬ್ಬದಲ್ಲಿ ಅದರಲ್ಲೂ ತುಳಸಿ ವಿವಾಹ ದಿನದಂದು ಕಚೇರಿಗಳಲ್ಲಿ, ಬಟ್ಟೆ ಅಂಗಡಿ, ಆಭರಣದ ಅಂಗಡಿ, ಫೈನಾನ್ಸ್ ಹೀಗೆ ಅನೇಕ ಅಂಗಡಿಗಳಲ್ಲಿ ಲಕ್ಷ್ಮಿ ಆರಾಧನೆ ಮಾಡಲಾಗುತ್ತದೆ. ಕಲಬುರಗಿ ನಗರದ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಮಳಿಗೆಯಲ್ಲಿ ಹೆಂಗಳೆಯರು ಶ್ರದ್ಧಾಭಕ್ತಿಯಿಂದ ಲಕ್ಷ್ಮಿ ಆರಾಧನೆ ಮಾಡಿದರು. ಲಕ್ಷ್ಮಿ ಸಂತೋಷ ಮತ್ತು ಸಮೃದ್ಧಿಯ ದೇವತೆ ಎಂದು ಹೇಳಲಾಗುತ್ತದೆ. ಜೀವನದಲ್ಲಿ ಲಕ್ಷ್ಮಿಯ ಕೃಪೆ ದೊರೆತಾಗ ವ್ಯಕ್ತಿಯ ಜೀವನದಲ್ಲಿ ಸಮೃದ್ಧಿ ಬರುತ್ತದೆ. ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ಸಹ ಪರಿಗಣಿಸಲಾಗುತ್ತದೆ. ದೀಪಾವಳಿ ಹಬ್ಬವು ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿರುವುದರಿಂದ ಈ ದಿನ ಲಕ್ಷ್ಮಿಯ ಆರತಿ, ಸ್ತುತಿ ಇತ್ಯಾದಿಗಳನ್ನು ಮಾಡಲಾಗುತ್ತದೆ. ಹೀಗೆ ಮಾಡುವುದರಿಂದ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಎಂದು ನಂಬಲಾಗಿದೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಅಂಗಡಿಯಲ್ಲಿ ಲಕ್ಷ್ಮಿಗೆ ಅಲಂಕಾರ ಮಾಡಿ ಭಕ್ತಿಯಿಂದ ಪೂಜೆ ನೆರವೇರಿಸಲಾಯಿತು.
ಕಟ್ಟಿ ಮಾಳಿಗೆ ಮನೆಯೊಳು ಜೋಡು ತೊಟ್ಟಿಲು ಕಟ್ಟಿ ಜೋಗುಳ ಮಾಡುವಂತ ವರವ ಕೊಡ ತಾಯಿ ವರವ ಕೊಡ ಅನ್ನದಾನ ಚಿನ್ನದಾನ ಗೋದಾನ ಭೂದಾನ ಅನ್ನದಾನ ಚಿನ್ನದಾನ ಗೋದಾನ ಭೂದಾನ ಸ್ಥಿರವಾಗಿ ಇರುವಂತ ವರವ ಕೊಡ ತಾಯಿ ವರವ ಕೊಡ ತಾಯಿ ವರವ ಕಟ್ಟಿ ಹೆಣ್ಣು ಮಕ್ಕಳು ಹುಟ್ಟಿ ಹೊನ್ನ ಶರ್ಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂತ ವರವ ಕೊಡ ತಾಯಿ ವರವ ಕೊಡ ತಾಯಿ ವರವ ಕೊಡ ಗಂಡು ಮಕ್ಕಳು ಹುಟ್ಟಿ ಕುಲವ ಉದ್ಧಾರ ಮಾಡಿ ಗಂಡು ಮಕ್ಕಳು ಹುಟ್ಟಿ ಕುಲವ ಉದ್ಧಾರ ಮಾಡಿ ಮದುವೆ ಮುಂಜಿವೆ ಮಾಡುವಂತ ವರವ ಕೊಡ ತಾಯಿ ವರವ ಕೊಡ ತಾಯಿ ವರವ ಕೊಡ. ಈ ಸಂದರ್ಭದಲ್ಲಿ ಅಂಗಡಿ ಮಾಲೀಕರು ಹಾಗೂ ಕುಟುಂಬಸ್ಥರು, ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಡಿಸೆಂಬರ್ 2ರಂದು ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಯವರ 37ನೇ ಗುರುವಂದನಾ ಮಹೋತ್ಸವ ಹಾಗೂ ರಾಷ್ಟ್ರಮಟ್ಟದ ಸಿದ್ಧಶ್ರೀ ಪ್ರಶಸ್ತಿ ಪ್ರದಾನ ಆಯೋಜನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar,
Kuba Plot, Court Road, Kalburgi. Contact 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ 37ನೇ ಗುರುವಂದನಾ ಮಹೋತ್ಸವ ಹಾಗೂ ರಾಷ್ಟ್ರಮಟ್ಟದ ಸಿದ್ಧಶ್ರೀ ಪ್ರಶಸ್ತಿಯನ್ನು ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ಪ್ರದಾನ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಜಡಗಾ ಮಠದಲ್ಲಿ ಆಯೋಜಿಸಲಾಗಿದೆ ಎಂದು ಚಿನ್ನಮಗೇರಿ ಮಠದ ವೀರಮಹಂತ ಶಿವಾಚಾರ್ಯರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಡಿಸೆಂಬರ್ 2ರಂದು ಶ್ರೀ ಕ್ಷೇತ್ರ ಜಡಗಾ ಮಠದಲ್ಲಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ 37ನೇ ಗುರುವಂದನಾ ಮಹೋತ್ಸವ ಹಾಗೂ ರಾಷ್ಟ್ರಮಟ್ಟದ ಸಿದ್ಧಶ್ರೀ ಪ್ರಶಸ್ತಿಯನ್ನು ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ಪ್ರದಾನ ಮಾಡುವ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಚಿನ್ನಮಗೇರಿ ಮಠದ ವೀರಮಹಾಂತ ಶಿವಾಚಾರ್ಯರು ತಿಳಿಸಿದರು. ಡಾಕ್ಟರ್ 37ನೇ ಗುರುವಂದನಾ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಮುಗಳು ಕೂಡ ಜಡಗಾ ಮಠದ ಎಲ್ಲ ಸದ್ಭಕ್ತರು ಸೇರ್ಕೊಂಡು ನಿರ್ಣಯವನ್ನ ಮಾಡಿಕೊಂಡು ವರ್ಷದೊಳಗ ಆಯಾ ಭಾಗದ ಭಕ್ತರೆಲ್ಲರೂ ಕೂಡ ಸೇರ್ಕೊಂಡು ಅವರ ಸ್ವಂತ ಸ್ವ ಇಚ್ಛೆಯಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಆದ್ರೆ ಈ ವರ್ಷ ನಮ್ಮ ಕಲ್ಯಾಣ ಕರ್ನಾಟಕದೊಳಗ ವಿಶೇಷವಾಗಿ ಜಡಗಾ ಕ್ಷೇತ್ರದೊಳಗ ನಾವು ಗುರುವಂದನಾ ಕಾರ್ಯಕ್ರಮ ಮಾಡ್ಬೇಕನ್ನುವಂಥದ್ದು ಎಲ್ಲ ಈ ನಾಡಿನ ಭಕ್ತರ ಒಂದು ಆಶೆ ಆಗಿತ್ತು. ಸುಮಾರು 1 ತಿಂಗಳ ಪರ್ಯಂತರವಾಗಿ ಗುರುಗಳಿಗೆ ಬೇಡ್ಕೊಂಡಾಗ ಪರಮ ಪೂಜ್ಯರು ಇಲ್ಲ 2 ವರ್ಷದಿಂದ ಮಾಡಿಲ್ಲ, ಕೋವಿಡ್ ಇರುವಂತ ಸಂದರ್ಭದೊಳಗ ಬೇಡ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ನಾವು ಒಂದು ಏನು ವ್ಯಕ್ತಪಡಿಸ್ತೀವಿ ಅಂತಂದ್ರೆ 2 ವರ್ಷದಿಂದ ನಮ್ಮ 4-5 ರಾಜ್ಯದೊಳಗ ಹೊಂದಿರುವಂತ ಭಕ್ತರನ್ನ ಹೊಂದಿರುವಂತ ಮಠ ಅವರೆಲ್ಲರೂ ಕೂಡ ಬರಬೇಕು, ತಮ್ಮ ದರ್ಶನ ಮಾಡಬೇಕು ಮತ್ತು ಕ್ಷೇತ್ರದ ಅಭಿವೃದ್ಧಿಯನ್ನ ನೋಡ್ಬೇಕನ್ನುವಂತ ಇಚ್ಛೆ ಇದೆ. ಹಂಗಾಗಿ ಇದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತಂದಾಗ ಬಹಳ ಮನಸಾಪೂರ್ವಕವಾಗಿ ನಮ್ಮ ವಿನಂತಿಯ ಮೇರೆಗೆ ಗುರುಗಳ ಆಶೀರ್ವಾದವನ್ನ ಮಾಡಿದಾಗ ಡಿಸೆಂಬರ್ 2ನೇ ತಾರೀಕಂದು ನಡೆಯುವಂತ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮದೊಳಗ ಸುಮಾರು 4-5 ರಾಜ್ಯದಿಂದ ಭಕ್ತರು ಬರುವಂತದ್ದು. ಜೊತೆಯಾಗಿ ಆ ಕಾರ್ಯಕ್ರಮದೊಳಗ ವಿಶೇಷವಾಗಿರುವಂತ ಕಾರ್ಯಕ್ರಮಗಳನ್ನು ಕೂಡ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ. ಬಹಳ ವಿಶೇಷ ಏನು ಅಂತಂದ್ರೆ ಪ್ರತಿ ವರ್ಷ ನಾವೆಲ್ಲರೂ ಕೂಡ ಶ್ರೀಮಠದಿಂದ ಒಂದು ಘೋಷಣೆ ಆಗಿರುವಂತದ್ದು, ಅದು ರಾಷ್ಟ್ರ ಮಟ್ಟದ ಸಿದ್ಧಶ್ರೀ ಅನ್ನುವಂತ ಅವಾರ್ಡ್ ಅನ್ನು ನಾವೆಲ್ಲರೂ ಕೂಡ ನೀಡುತ್ತಾ ಇದ್ದಿದ್ದು. ಪರಮ ಪೂಜ್ಯರ ಆಶಯ ಮೇರೆಗೆ ಪ್ರತಿ ವರ್ಷ ಕೂಡ ಅನೇಕ ಇಲ್ಲಿಯ ಪ್ರಿಯಂತರವಾಗಿ ನಾವು ನೋಡಿದ ಹಂಗೆ 2007 ಹಿಡ್ಕೊಂಡು ಪ್ರಾರಂಭವಾಗಿರುವಂತಹ ಸಿದ್ಧಶ್ರೀ ಪ್ರಶಸ್ತಿ ಅನ್ನುವಂಥದ್ದು ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರಿಂದ ಶುರು ಆಗಿರುವಂತದ್ದು, ಪ್ರಭಾಕರ್ ಕೋರೆಯವರಿಗೆ ಕೊಟ್ಟಿರುವಂತದ್ದು, ಜೊತೆಯಾಗಿ ಸಿದ್ಧಗಂಗಾ ಶ್ರೀಗಳಿಗೆ ಶಿವಕುಮಾರ ಸ್ವಾಮೀಜಿ ಅವರಿಗೂ ಕೂಡ ಕೊಟ್ಟಿರುವಂತದ್ದು, ರವಿಶಂಕರ್ ಗುರೂಜಿ ಅವರಿಗೆ ಕೊಟ್ಟಿರುವಂತದ್ದು, ವಿಶೇಷವಾಗಿ ಬಾಬಾ ರಾಮದೇವ್ ಅವರಿಗೆ ಕೊಟ್ಟಿರುವಂತದ್ದು. ಹೋದ ವರ್ಷ 35ನೇ ಗುರುವಂದ 2 ವರ್ಷದ ಹಿಂದೆ ಬೆಂಗಳೂರಿನೊಳಗೆ ನಡೆದಿರುವಂತ ಗುರುವಂದನಾ ಕಾರ್ಯಕ್ರಮದೊಳಗೆ ಇತ್ತೀಚಿನ ದಿನಮಾನದೊಳಗ ನಮ್ಮ ಕರ್ನಾಟಕವನ್ನ ನ್ಯಾಷನಲ್ ವೈಸ್ ಅಂತಂದ್ರೆ ಈ ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರದ ಮಟ್ಟಿಗೆ ಗುರುತಿಸಿರುವಂತ ನಮ್ಮ ಕನ್ನಡ ಇಂಡಸ್ಟ್ರಿಯ ಮೇರು ನಟನಾಗಿರುವಂತ ಯಶ್ ಅವರಿಗೂ ಕೂಡ ಸಿದ್ಧಶ್ರೀ ಪ್ರಶಸ್ತಿಯನ್ನ ಕೊಟ್ಟು ಆಶೀರ್ವಾದವನ್ನ ಮಾಡಿರುವಂತದ್ದು. ಅದೇ ರೀತಿ ಈ ವರ್ಷ ಕೂಡ ಪೂಜ್ಯರ ಆಶಯ ಮೇರೆಗೆ ಅನೇಕ ಕಾರ್ಯಕ್ರಮಗಳು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ. ರಕ್ತದಾನ ಆಗಿರ್ಬೋದು, ಆರೋಗ್ಯ ತಪಾಸಣೆ ಆಗಿರ್ಬೋದು, ನೇತ್ರದಾನ ಆಗಿರ್ಬೋದು, ಸಸಿ ನಡೆಸುವಂತ ಕಾರ್ಯಕ್ರಮ. ಬಹಳ ವಿಶೇಷ ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಗುರುಗಳ ಒಂದು ಸಂಕಲ್ಪ ಏನಿದೆ ಅಂತಂದ್ರೆ ಈ ನಾಡಿನೊಳಗ ಗೋರ ಸಂರಕ್ಷಣೆ ಆಗ್ಬೇಕಂತ ತಿಳ್ಕೊಂಡು ಒಂದು ದೊಡ್ಡದಾಗಿರುವಂತ ದೊಡ್ಡ ಮಟ್ಟದ ಗೋಶಾಲೆಯನ್ನ ಪ್ರಾರಂಭ ಮಾಡ್ಬೇಕಂತ ತಿಳ್ಕೊಂಡು ಈಗಾಗಲೇ ಪ್ರಾರಂಭ ಆಗಿದೆ. ಆದ್ರೆ ಅದು ದೊಡ್ಡ ಮಟ್ಟದೊಳಗ ಪ್ರಾರಂಭ ಮಾಡ್ಬೇಕನ್ನುವಂತ ಆಶೆಯನ್ನ ಕೂಡ ಅದು 2ನೇ ತಾರೀಕು ಅನ್ನುವಂಥದ್ದನ್ನ ನಡೆಯೋಕೆ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಿಳಿಸ್ತಾ ಇದ್ದೇನೆ. ಜೊತೆಯಾಗಿ ಸಿದ್ಧಶ್ರೀ ಪ್ರಶಸ್ತಿ ಅನ್ನುವಂಥದ್ದು ಕೇವಲ ಜಿಲ್ಲೆ ಅಷ್ಟೇ ಅಲ್ಲ, ಈ 4-5 ರಾಜ್ಯದಿಂದ ಭಕ್ತರನ್ನ ಹೊಂದಿರುವಂತ ಮಠ ಇದು ರಾಷ್ಟ್ರದ ಮಟ್ಟಿಗೆ
ತಾವೆಲ್ಲರೂ ಕೂಡ ಇದನ್ನ ಪರಿಚಯಿಸಬೇಕು. ಜೊತೆಯಾಗಿ ಇದನ್ನ ತಾವೆಲ್ಲರೂ ಕೂಡ ದೊಡ್ಡ ಮಟ್ಟಿಗೆ ತಾವೆಲ್ಲರೂ ಕೂಡ ಸುದ್ದಿಯನ್ನ ಮಾಡ್ಬೇಕಂತ ತಿಳ್ಕೊಂಡು ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನ ಮಾಡ್ಕೊಳ್ತೀನಿ. ತಾವೆಲ್ಲ ಸಮಿತಿಯವರು, ಈ ಸ್ವಾಗತ ಸಮಿತಿಯವರೆಲ್ಲರೂ ಕೂಡ ಸೇರ್ಕೊಂಡು ಬರುವಂತ ಭಕ್ತರಿಗೆ ವ್ಯವಸ್ಥಿತವಾಗಿ ವಸತಿ ಆಗಿರ್ಬೋದು ಮತ್ತು ಅವರಿಗೆ ಪ್ರಸಾದ ಆಗಿರ್ಬೋದು ಎಲ್ಲಾ ರೀತಿಯಿಂದ ಸುಮಾರು 30, 40, 50 ಸಾವಿರ ಅಷ್ಟು ಭಕ್ತರು, ಲಕ್ಷಾಂತರ ಭಕ್ತರು ಬರುವಂತ ನಿರೀಕ್ಷೆ ಒಳಗೆ ನಾವೆಲ್ಲರೂ ಕೂಡ ತಯಾರನ್ನ ಮಾಡಿದ್ದೇವೆ. ನವಕಲ್ಯಾಣ ಮಠದೊಳಗ ಜಡಗಿ ಒಳಗ ಜಡಗಾ ಕ್ಷೇತ್ರದೊಳಗೆ ನಾವೆಲ್ಲರೂ ಕೂಡ ಅದರ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಎಲ್ಲಾ ಸಿದ್ಧತೆಯು ಕೂಡ ನಡೀತಾ ಇದೆ. ಆ ಕಾರ್ಯಕ್ರಮದೊಳಗ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು, ರಾಜಕೀಯ ಧುರೀಣರು, ಸಚಿವರು ಎಲ್ಲರೂ ಕೂಡ ಭಾಗಿಗಳಾಗ್ತಾರೆ. ವಿಶೇಷವಾಗಿ ಪೂಜ್ಯರು ನಾವು ವಿನಂತಿ ಮಾಡ್ಕೊಂಡ್ವಿ ಏನು ಅಂತಂದ್ರೆ 2 ವರ್ಷದಿಂದ ಈ ನಾಡಿನ ಜನತೆಗೆ ಏನಾಗಿತ್ತು ಅಂದ್ರೆ ಕೋವಿಡ್ ಅನ್ನುವಂಥದ್ದು ನಾವೆಲ್ಲ ಅಳವಡಿಸ್ಕೊಂಡು ಕೋವಿಡ್ ಅನ್ನುವಂತ ಈ ಕಾಲದೊಳಗೆ ಎಲ್ಲರೂ ಕೂಡ ಮಾನಸಿಕವಾಗಿರುವಂತ ಸಂತೋಷವನ್ನ ಕಳ್ಕೊಂಡು ಬಿಟ್ಟಿದ್ವಿ. ಅದಕ್ಕೆ ನಾವೆಲ್ಲರೂ ಕೂಡ ಸೋಲೋದು ಎದಕ್ಕೆ ಅಂತಂದ್ರೆ ಸಂಗೀತಕ್ಕೆ ನಾವೆಲ್ಲರೂ ಕೂಡ ಮನಸ್ಸು ಸೋಲ್ತದೆ ಅನ್ನುವಂತ ಮಾತು ಹೇಳ್ತಾರೆ. ಒಂದ್ ವೇಳೆ ಅದು ಸಂಗೀತಕ್ಕೆ ಮನಸ್ಸು ಸೋಲಿಲ್ಲ ಅಂತಂದ್ರೆ ಅದು ಮನಸ್ಸೇ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಡಿಸೆಂಬರ್ 2ರಂದು ಭಕ್ತರೆಲ್ಲರೂ ಕೂಡ ಸಂಗೀತಮಯವಾಗಿ ಸಂಗೀತದೊಳಗೆ ನಾವೆಲ್ಲರೂ ಕೂಡ ತೇಲಾಡಬೇಕಂತ ತಿಳ್ಕೊಂಡು ನಾವೆಲ್ಲ ಇಚ್ಛೆ ಪಟ್ಟಾಗ ಈ ಒಂದು ನಮ್ಮ ಕರ್ನಾಟಕ ಮತ್ತು ಭಾರತ ದೇಶ ಕಂಡ ಅಪರೂಪದ ಗಾಯಕರು ಆಗಿರುವಂತವರು ವಿಜಯ್ ಪ್ರಕಾಶ್ ಅವರ ತಂಡ ಬಂದು ಆಗಿನ ಕಾರ್ಯಕ್ರಮ ಸಂಪೂರ್ಣ ಸಂಗೀತ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತಮಗೆ ತಿಳಿಸಕ್ಕೆ ನಾನು ಇಚ್ಛೆ ಪಡ್ತೀನಿ. ವಿಶೇಷವಾಗಿ ಸಿದ್ಧಶ್ರೀ ಪ್ರಶಸ್ತಿ ಅನ್ನುವಂಥದ್ದು ಈ ಸಾರಿ. ಇನ್ನು ಶಾಸಕ ಅಜಯ್ ಸಿಂಗ್ ಮಾತನಾಡಿ, ಕೋವಿಡ್ ಹಿನ್ನೆಲೆಯಲ್ಲಿ 1 ವರ್ಷದಿಂದ ಗುರುವಂದನಾ ಕಾರ್ಯಕ್ರಮ ಮಾಡಲಾಗದ ಕಾರಣ ಇದೀಗ ಕೋವಿಡ್ ಪಾಸಿಟಿವ್ ದರ ಕಡಿಮೆಯಾಗಿರುವುದರಿಂದ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ 37ನೇ ಗುರುವಂದನಾ ಮಹೋತ್ಸವ ಹಾಗೂ ರಾಷ್ಟ್ರ ಮಟ್ಟದ ಸಿದ್ಧಶ್ರೀ ಪ್ರಶಸ್ತಿಯನ್ನು ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ಪ್ರದಾನ ಸಮಾರಂಭ ಕೂಡ ಹಮ್ಮಿಕೊಳ್ಳಲಾಗಿದೆ. ಕಳೆದ ಬಾರಿ ನಟ ಯಶ್ ಅವರಿಗೆ ಸಿದ್ಧಶ್ರೀ ಪ್ರಶಸ್ತಿ ನೀಡಲಾಗಿತ್ತು ಎಂದರು. ಅಂದು ಸಂಜೆ 5 ಗಂಟೆಗೆ ಖ್ಯಾತ ಹಿನ್ನೆಲೆ ಗಾಯಕರಾದ ವಿಜಯ್ ಪ್ರಕಾಶ್ ಹಾಗೂ ಅವರ ತಂಡ ಸ್ವರ ಸಂಗೀತ ಸಂಭ್ರಮ ನಡೆಸಿಕೊಡಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ನಿರೂಪಣೆಯನ್ನ ಕಿರುತೆರೆಯ ಖ್ಯಾತ ನಿರೂಪಕಿಯಾಗಿರುವ ಅನುಶ್ರೀ ಅವರು ನಡೆಸಿಕೊಡಲಿದ್ದಾರೆ ಎಂದರು. ಇವಾಗ ಪ್ರತಿ ವರ್ಷ ಎಲ್ಲ ಭಕ್ತಾದಿಗಳು, ಯಾಕಂದ್ರೆ ಸಹಸ್ರ ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು, ಅವರ ಒಂದು ಅಭಿಪ್ರಾಯ ಏನಿತ್ತಂದ್ರೆ ಪ್ರತಿ ವರ್ಷ ಯಾವ ಒಂದು ರೀತಿಯಿಂದ ಒಂದು ಗುರುವಂದನಾ ಕಾರ್ಯಕ್ರಮ ನಾವು ಮಾಡ್ತೀವಿ, ಈ ವರ್ಷನೂ ಕೂಡ ನಾವು ಮಾಡಬೇಕು ಅಂತ ಅವರು ಹೇಳಿದ್ರು. ಆದ್ರೆ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಇಲ್ಲ, ನಾವು 1 ವರ್ಷ ಹಿಂದೆ ಗುರುವಂದನಾ ಕಾರ್ಯಕ್ರಮ ಆಗಿದ್ದು 2019ರಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂತಹ ಒಂದು ಯಲಹಂಕದಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಅದ ನಂತರ ಕೊರೋನಾ ಕೋವಿಡ್ ಬರುವ ಕಾರಣದಿಂದ ಹಿಂದಿನ ವರ್ಷ ಯಾರು ಮಾಡಿಲ್ಲ. ಈ ವರ್ಷವೂ ಕೂಡ ನಾವೆಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಬಹಳಷ್ಟು ಮುಖಂಡರು, ಶಾಸಕರು, ಮಂತ್ರಿಗಳು ಎಲ್ಲರೂ ಕೂಡ ಅವರನ್ನು ಮಾತಾಡಿಸಿ ಅವ್ರನ್ನು ಒತ್ತಡ ಹಾಕಿ ಈ ಒಂದು ಕಾರ್ಯಕ್ರಮ ನಾವು ಮಾಡಬೇಕು. ಯಾಕಂದ್ರೆ ಸಹಸ್ರ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಭಕ್ತಾದಿಗಳಿಗೆ ಆ ದಿವಸ ಒಂದು ದರ್ಶನ ನೀಡಬೇಕು ಅಂತ ಅವ್ರು ಹೇಳಿದ್ರು. ಅವರ ವಿಚಾರ ಕೇವಲ ಒಂದು ನೇತ್ರದಾನ ಒಂದು ಶಿಬಿರ, ಆರೋಗ್ಯ ಶಿಬಿರ, ಅನ್ನ ಹಂಪಲ ಬಡವರಿಗೆ ಕೊಡಬೇಕು, ಬೇರೆ ಬೇರೆ ದೀನದಲಿತರಿಗೆ ಕೊಡಬೇಕು ಅಂತ ಅವರ ಒಂದು ಉದ್ದೇಶ ಇತ್ತು. ಯಾವ ರೀತಿಯಿಂದ ಅವರು ಕೂಡ ಅವರು ಈ ಒಂದು ರೀತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ವಿಶೇಷವಾಗಿ ನಾವು ನಮ್ಗೆಲ್ಲರಿಗೆ ಹೇಳಬೇಕೇನೆಂದ್ರೆ ಪ್ರತಿ ವರ್ಷ ಗುರುವಂದನಾ ಒಂದು ಸಮಾರಂಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಿದ್ಧಶ್ರೀ ಅಂತ ಒಂದು ಪುರಸ್ಕಾರ ಒಂದು ಯಾವಾಗಲೂ ಕೂಡ ನಾವು ಅವರು ನೀಡ್ತಾ ಬಂದಿದ್ದೀವಿ, ಇವಾಗ ಮಠದಿಂದ ನೀಡ್ತಾ ಬಂದಿದ್ದೀವಿ. ಹಿಂದೆ ಇರ್ತಕ್ಕಂಥ 2019ರಲ್ಲಿ ಯಶ್ ಅವರಿಗೆ ಈ ಒಂದು ಸಿದ್ಧಶ್ರೀ ಪ್ರಶಸ್ತಿಯನ್ನು ಮಾಡಿರುವಂತ ಕೆಲಸ ಕಾರ್ಯಗಳನ್ನು ನೋಡಿ ಅದು ನೀಡಿದ್ರು. ಅದಕ್ಕಿಂತ ಮೊದಲು ಪಂಡಿತ್ ಪುಟ್ಟರಾಜ್ ಗವಾಯಿಗಳಿಗೆ ಹಾಗೂ ಪ್ರಭಾಕರ್ ಕೋರೆ ಅವರಿಗೆ, ಬಾಬಾ ರಾಮದೇವ್ ಅವರಿಗೆ ಮತ್ತು ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಮತ್ತು ಬೇರೆ ಬೇರೆ ರವಿಶಂಕರ್ ಗುರುಜಿ ಅವರಿಗೆ ಅವರು ಕೊಡ್ತಾ ಬಂದಿದ್ದಾರೆ. ಈ ಒಂದು ತೀರ್ಮಾನ ಯಾವಾಗಲೂ ಕೂಡ 2-3 ತಿಂಗಳ ಹಿಂದೆನೆ ಆಗ್ತದೆ. ಈ ವರ್ಷ ಗುರುವಂದನಾ ಕಾರ್ಯಕ್ರಮ ಮಾಡುವಾಗ ಈ ಒಂದು ಯಾರು ಕೊಡಬೇಕು ಅಂತ ತೀರ್ಮಾನ ಮಾಡುವಾಗ ಎಲ್ಲ ಭಕ್ತಾದಿಗಳ ಒಂದು ಅಭಿಪ್ರಾಯ ಏನಿದ್ರು ಎಲ್ಲರೂ ಸೇರಿ ನಾವು ಪುನೀತ್ ರಾಜ್ಕುಮಾರ್ ಅವರು ಮಾಡಿ, ಹಿಂದೆ ನಾವು ಯಶ್ ಕೊಟ್ಟಿದ್ದೀವಿ, ಈ ಬಾರಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಡಬೇಕು ಅಂತ ಒಂದು ತೀರ್ಮಾನ ಆಗಿತ್ತು. ಆದ್ರೆ ನಮ್ಮೆಲ್ಲರ ಒಂದು ದುರ್ದೈವ, ಅವರನ್ನು ನಮ್ಮನ್ನು ಅಗಲಿದ್ದಾರೆ. ಇವತ್ತು ಕೂಡ ಬಹುಶಃ ಅವರ ಒಂದು ನುಡಿನಮನ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೆದಿದೆ. ಮೊನ್ನೆ ಪರಮ ಪೂಜ್ಯರು ನಾವೆಲ್ಲರೂ ಕೂಡ
ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಹೋಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹಾಗೂ ಯುವರಾಜ್ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಮತ್ತು ಅವ್ರ ಕುಟುಂಬದವರಿಗೆ ಕೇವಲ ನಮ್ಮ ಉದ್ದೇಶ ಏನಿತ್ತಂದ್ರೆ ಅವ್ರಿಗೆ ಹೋಗಿ ಭೇಟಿಯಾಗಿ ಸಾಂತ್ವನ ನೀಡಿ ಅವರಿಗೆ ಧೈರ್ಯವನ್ನು ಕೊಟ್ಟಂತ ಇಂಥ ಒಂದು ಸಂದರ್ಭದಲ್ಲಿ ಅವರು ಬಹಳ ದುಃಖದಲ್ಲಿದ್ದಾರೆ. ಅವ್ರಿಗೆ ಹೋಗಿ ಭೇಟಿಯಾಗಿ ನಾವು ಹೇಳಿದ್ವಿ, ಇಂತಹ ನಾವು ಒಂದು ಪ್ರಯತ್ನ, ನಾವು ಒಂದು ಮರಣೋತ್ತರ ಒಂದು ಪ್ರಶಸ್ತಿ, ಸಿದ್ಧಶ್ರೀ ಪ್ರಶಸ್ತಿ ನಾವು ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಎಲ್ಲ ಸದ್ಭಕ್ತಾದಿಗಳಲ್ಲಿ ಒಂದು ತೀರ್ಮಾನ ಆಗಿದೆ ಅಂತ ಅವ್ರಿಗೆ ಹೇಳಿ ಬಂದಿದ್ದೀವಿ. ಬಹುಶಃ ಮುಂದೆ ಬರ್ತಕ್ಕಂಥ ಅವ್ರ ಕುಟುಂಬದವ್ರಿಗೆ ಯಾರಾದರೂ ಒಬ್ರಿಗೆ ನಾವು ಕರೆಸಿ ಈ ಒಂದು ಪ್ರಶಸ್ತಿ ಆ ದಿವಸ ಡಿಸೆಂಬರ್ 2ನೇ ತಾರೀಕಿಗೆ ನಾವು ಜುಡ್ಗಾದಲ್ಲಿ ನಾವು ಕೊಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಇದರಲ್ಲಿ ತಮ್ಮೆಲ್ಲರ ಒಂದು ಸಹಕಾರ ಬಹಳ ಅವಶ್ಯಕತೆ ಇದೆ. ಆ ದಿವಸ ಸಹಸ್ರ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ನಾನು ತಿಳಿದಿರುವಂತೆ ಸುಮಾರು ಕನಿಷ್ಠ ಒಂದು 60-70 ಸಾವಿರ ಜನ, 1 ಲಕ್ಷ ಜನನೂ ಕೂಡ ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಆ ದಿವಸ ಒಂದು ಸಂಗೀತ ಕಾರ್ಯಕ್ರಮ ವಿಜಯ್ ಪ್ರಕಾಶ್ ಅವರ ತಂಡದವರು ಸಾಯಂಕಾಲ 5 ಗಂಟೆಗೆ ಡಿಸೆಂಬರ್ 2ನೇ ತಾರೀಕಿಗೆ ಗುರುವಾರ ಹಮ್ಮಿಕೊಳ್ಳಲಾಗಿದೆ. ಸಮಾರಂಭದಲ್ಲಿ ಮಾಜಿ ಸದಸ್ಯರಾದ ಅಲ್ಲಂಪ್ರಭು ಪಾಟೀಲ್, ಕಾಂಗ್ರೆಸ್ ಮುಖಂಡರಾದ ಮುರಳೀಧರ್, ಗೊಲ್ಲಾಳಪ್ಪ ಗೌಡ ಮಗಣಗೇರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಾಲೂಕಿನ ಸೂಗೂರು ಕೆ ಗ್ರಾಮದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಸಪ್ತಮಿ ನಿಮಿತ್ತ ದೇವಸ್ಥಾನದ ಮುಖ್ಯಸ್ಥರಾಗಿರುವ ಸನ್ನಾಥ್ ದಾಸ್ ಮಹಾರಾಜರ ನೇತೃತ್ವದಲ್ಲಿ ಸಂಭ್ರಮದ ಅನ್ನಕೂಟ ಉತ್ಸವ ನಡೆಯಿತು. ಸೂಗೂರು ಕೆ ಗ್ರಾಮದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಅನ್ನಕೂಟವ ಉತ್ಸವ ನಡೆಯುತ್ತೆ. ಈ ಅನ್ನಕೂಟ ಉತ್ಸವ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವೆಂಕಟೇಶ್ವರ ಹಾಗೂ ಅನ್ನಪೂರ್ಣೇಶ್ವರಿ ದೇವಿಯ ಬೆಳ್ಳಿ ಮೂರ್ತಿಗೆ ವಿಶೇಷ ಅಲಂಕಾರ, ಅಭಿಷೇಕ, ತುಳಸಿ ಅರ್ಚನೆ ಮಾಡಿ 56 ಪ್ರಕಾರದ ವಿವಿಧ ಅಡುಗೆ ತಯಾರಿಸಿ ನೈವೇದ್ಯ ಅರ್ಪಿಸಿ ಭಕ್ತರು ಪ್ರಸಾದ ಸ್ವೀಕರಿಸಿದರು. मनसा वाचा कर्मणा मन में संकल्प लेंगे सभी लोग. ओम विष्णवे नमः. ओम विष्णु विष्णु विष्णु. ओम नमः परमात्मने विष्णुराज्ञा परमस्य श्रीमन्नारायण अभिषेका भगवस्य गुरुमः हेला बदनुमरे श्री कर्मायुते पते पतेभ्यां मूर्ति के भारत खंडे ಈ ವೇಳೆ ದೇವಸ್ಥಾನದ ಅರ್ಚಕ ಕೇಶವದಾಸ್ ಮಹಾರಾಜರು, ನಾಗಸಾಧು ಬಾಲಕದಾಸ್ ಬಾಬಾ, ರವಿ ಮಹಾರಾಜರು ಸೇರಿದಂತೆ ಅನೇಕರು ಇದ್ದರು. ಗುಜರಾತ್ನಲ್ಲಿ ಸಚಿವ ಸಂಪುಟ ರಚನೆಯಾದಂತೆ ಕರ್ನಾಟಕದಲ್ಲಿಯೂ ಸಚಿವ ಸಂಪುಟ ರಚನೆಯಾಗಿ ಹಿರಿಯರು, ಅನುಭವಿಗಳು ಪಕ್ಷದ ಸಂಘಟನೆ ಹೋಗಿ 2ನೇ ಸಾಲಿನ ನಾಯಕರಿಗೆ ಜವಾಬ್ದಾರಿ ಕೊಡಬೇಕೆಂದು ಬಿಜೆಪಿಯಲ್ಲಿ ಚಿಂತನೆ ನಡೆದಿದೆ ಎಂದು ವಿಜಯಪುರ ನಗರ ಶಾಸಕ ಬಸವನಗೌಡ ಯತ್ನಾಳ್ ಪಾಟೀಲ್ ಮಾತನಾಡಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಸವನಗೌಡ ಪಾಟೀಲ್, ರಾಜ್ಯದಲ್ಲಿ ಸಚಿವ ಸಂಪುಟ ಮೂಲಕ ದೊಡ್ಡ ಬದಲಾವಣೆಯಾಗುವುದು ಖಚಿತ ಎಂದು ಹೇಳಿದ ಅವರು, ಗುಜರಾತ್ನಲ್ಲಿ ಸಚಿವ ಸಂಪುಟ ರಚನೆಯಾಗುವ ಕುರಿತು ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ.
ಅದೇ ಮಾದರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲೂ ಬದಲಾವಣೆಯಾಗಲಿದೆ ಎಂದು ಸುಳಿವು ನೀಡಿದ್ದಾರೆ. ಈಗಾಗಲೇ ಹಿರಿಯರಿಗೆ ಪಕ್ಷದಲ್ಲಿ ಸಚಿವ ಸ್ಥಾನ ನೀಡಿದ್ದಾರೆ. ಆದರೆ ಕೆಲ ಜಿಲ್ಲೆಗಳಲ್ಲಿ ಸಚಿವ ಸ್ಥಾನ ದೊರೆಯದೇ ಕಾರಣ ಎರಡನೇ ಸಾಲಿನ ನಾಯಕರಿಗೆ ಅವಕಾಶ ದೊರೆಯಲಿದೆ ಎಂದರು. ಇನ್ನು ಸಿಎಂ ಬದಲಾವಣೆ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಬಸನಗೌಡ ಅವರು, ಸಿಎಂ ಬದಲಾವಣೆ ಕುರಿತು ಏನೂ ಹೇಳಲಾರೆ, ಏಕೆಂದರೆ ಈಗಾಗಲೇ ಅಮಿತ್ ಶಾ ಅವರು ಸಿಎಂ ನೇತೃತ್ವದಲ್ಲಿ ಚುನಾವಣೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಸಚಿವ ಸಂಪುಟದಲ್ಲಿ ಮಾತ್ರ ಭಾರೀ ಬದಲಾವಣೆಯಾಗಲಿದ್ದು, ಈ ಬಾರಿ ಪ್ರತಿಯೊಂದು ಜಿಲ್ಲೆಗೆ ಪ್ರಾತಿನಿಧ್ಯ ದೊರೆಯಲಿದೆ ಎಂದರು. ಗುಜರಾತ್ನಲ್ಲಿ ಯಾವ ರೀತಿ ಮಾನ್ಯ ಸಚಿವ ಮಾಡಿದ್ರು, ಕೆಲವೇ ದಿವಸ ಕರ್ನಾಟಕದವರು ಭಾಳಷ್ಟು ಹಿರಿಯರು, ಅನುಭವಿಗಳು ಪಕ್ಷದ ಕೆಲಸಕ್ಕೆ ಹೋಗಲಿ, ಎರಡನೇ ಸಾಲಿನ ನಾಯಕರಿಗೆ ಜವಾಬ್ದಾರಿ ಕೊಡಬೇಕನ್ನುವಂಥ ಚಿಂತನೆ ಮಾತ್ರ ಭಾರತೀಯ ಜನತಾ ಪಾರ್ಟಿ ನಡೆದರು. ಅದು ಈ ತಿಂಗಳಾಗ್ತದೆ, ಮುಂದಿನ ತಿಂಗಳಾಗ್ತದೆ. ಅದು ದೊಡ್ಡ ಬದಲಾವಣೆ ಅಂತೂ ಮೇಜರ್ ಡಿಸಿಷನ್. ಯಾಕಂದ್ರೆ ಗುಜರಾತ್ನಲ್ಲಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಆ ರೀತಿ ಒಂದು ಬದಲಾವಣೆ ಪ್ರಧಾನಮಂತ್ರಿಗಳೇ ಮಾಡಿದ್ರು. ಈಗ ಕೆಲವು ಮಂದಿ ಹಿರಿಯ ಸಚಿವರೆಲ್ಲ ಪಕ್ಷಕ್ಕೆ ಹೋಗಲಿ, ಹೊರಗಡೆ ಬಂದು ಮಂತ್ರಿ ಆಗ್ಯಾರ, ಎಲ್ಲ ಇವರೆಲ್ಲ ಒಳ್ಳೆಯ ಅವಕಾಶ ಕೊಟ್ಟಾರ. ಹೊಸ ಎಣ್ಣೆನ ಪಾಪಿ ನೋಡಿ ಕಲಬುರಗಿಗೆ ಮಂತ್ರಿ ಕೊಟ್ಟಿಲ್ಲ, ಯಾದಗಿರಿ ಕೊಟ್ಟಿಲ್ಲ, ವಿಜಾಪುರ ಕೊಟ್ಟಿಲ್ಲ, ಅಲ್ಲಿ ಚಾಮರಾಜನಗರ ಕೊಟ್ಟಿಲ್ಲ, ಮೈಸೂರು ಕೊಟ್ಟಿಲ್ಲ. ಮತ್ತು ಎಲ್ಲ ಜಿಲ್ಲೆ ವಂಚಿತನೇ ಅಲ್ರಿ. ಇಲ್ಲೊಬ್ರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರೆ ಯಾರ್ಯಾರು ನಾವು ಬಿಜಾಪುರಕ್ಕೆ ಯಾರೋ ಬಂದು ಇನ್ಚಾರ್ಜ್ ಮಿನಿಸ್ಟ್ರು, ಇಲ್ಲಿ ಯಾರ್ಯಾರು ಬಂದು ಇನ್ಚಾರ್ಜ್ ಮಿನಿಸ್ಟ್ರು. ಹೀಗಾಗಿ ಇಲ್ಲಿ ಸ್ಥಳೀಯ ಜನರ ಭಾವನೆಗಳು ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಇವ್ರು ತಿಳ್ಕೋದ್ರಾಗನೇ ಮತ್ತೆ ಚೇಂಜ್ ಆಗ್ತೈತಿ. ಮತ್ತೊಂದು ಸಚಿವ ಸಂಪುಟ ಆಗ್ತೈತಿ. ಇವ್ರು ಬಂದವ 3 ತಿಂಗಳು ಜಾತ್ರೆ ಮಾಡಿ ಬರ್ತಾರೆ, ಮತ್ತವ ಬರ್ತಾನೆ, ಅವ ಬಂದು ನೋಡಿದ್ರೆ ಮತ್ತೆ ಸಚಿವ ಸಂಪುಟ ಪುನರಾವರ್ತನೆ. ಹೀಗಾಗಿ ಲೋಕಲ್ದವ್ರು ಯಾರನ್ನೇ ಒಂದು ಜಿಲ್ಲೆಗೆ ಒಂದು ಸಚಿವ ಕೊಡಬೇಕು ಅನ್ನೋದು ನಮ್ಮ ಮೊದಲೇ ಹೇಳೋದು. ನನ್ನ ವಾದ ಐತಿ. ಮುಂದಿನ ಜಿಲ್ಲೆ ವಿಧಾನದ ಉಪಚುನಾವಣೆಯಲ್ಲಿ ಬೊಮ್ಮಾಯಿ ಮುಂದೆ ಆದ್ಮೇಲೆ ಹೇಳೇನಿ, ಅದೇ ಜಿಲ್ಲೆದವ್ರು ಆಗ್ಬೇಕ್ರಿ. ಮತ್ತು ಆ ಜಿಲ್ಲೆಗೊಂದು ಪ್ರಾತಿನಿಧ್ಯ ಕೊಡ್ಬೇಕು. ಕೊಡಲಿಲ್ಲ ಅಂದ್ರೆ ನೋಡ್ರಿ, ಈಗೆಲ್ಲ ಈಗ ನೋಡ್ರಿ ನಿಮ್ಮಲ್ಲಿ 370 ಈ ನಾನು ನೇಮಕಾತಿ ಆಗಿಲ್ಲ, ಬರೀ ವಿಧಾನಸಭಾದಾಗ ಅದೇ ಚರ್ಚೆ ನಡೀತಿರ್ತದೆ. ಮತ್ತು ಇಲ್ಲೋರಿದ್ರೆ ಸ್ವಲ್ಪ ಮೇಲಿನ ಮಂದಿ ಉಸ್ತುವಾರಿಗಳಂದ್ರೇನ್ರಿ, ನಾವು ಆಗಸ್ಟ್ 15ಕ್ಕೆ ಬರ್ತಾರೆ, ಫುಲ್ಲು ಜಾಕೆಟ್ ಗಿಕೆಟ್ ಹಾಕೊಂಡು ಹಚ್ಕೊಂಡು ಹೊಡೆದು ಚಾಕು ಎಲ್ಲ ಭಾಳ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ. ನಿಮ್ಮಲ್ಲಿ 3-4 ಸಲ ಬರ್ತಾರೆ. ಯಾಕಂದ್ರೆ ಅದು ನಮ್ಮಲ್ಲಿ 2050 ಸ್ಕೀಮ್ ಹಾಕ್ಯಾರ್ರಿ. 2050 ಸ್ಕೀಮ್ ಅಂದ್ರೆ ಅಭಿವೃದ್ಧಿ ವಿಷನ್. ನಮ್ಮ ಬಿಜಾಪುರಕ್ಕಿದ್ದಾಗ ಅಲ್ಲಿ 2020 ಅಂತ ಹಾಕಿದ್ರು. 2020 ಯಾರು ಮುಖ್ಯಮಂತ್ರಿ ಇರ್ತಾರೋ, ಯಾವ ಮಂತ್ರಿ ಇರ್ತಾರೋ, ಯಾವ ಗೊತ್ತ. ಈಗೇನು ಮಾಡ್ತೀವಿ ಅಟ್ಟೆ ಹೇಳಿ ಮಾತಾಡ್ಬೇಕು. 2050 ಸಿಎಂ ಬಗ್ಗೆ ನಾ ಹೇಳೋದಂದ್ರೆ ಈಗಾಗಲೇ ಅಮಿತ್ ಶಾ ಅವರು ಈಗಾಗಲೇ ಕ್ಲಿಯರ್ ಆಗಿದೆ. ಇವರು ನಮ್ಮ ಬೊಮ್ಮಾಯಿ ನೇತೃತ್ವದಲ್ಲೇ ನಾವು ಚುನಾವಣೆಗೆ ಹೋಗ್ತಿರ್ತಿದ್ದಾರೆ. ಆ ಸಚಿವ ಸಂಪುಟದಲ್ಲಿ ಭಾಳ ದೊಡ್ಡ ಬದಲಾವಣೆ ಮಾಡ್ತಾರೆ. ಇನ್ನೊಂದು ಹೇಳ್ತೀನಿ, ಎಲ್ಲ ಜಿಲ್ಲೆಗೂ ಈ ಸಲ ನಿಶ್ಚಿತವಾಗಿಯೂ ಪ್ರಾತಿನಿಧ್ಯ ಸಿಗ್ತದೆ. ಆದ ಸಂಘರ್ಷ ನಾವು ಎಲ್ಲರೂ ಕೂಡ ಮಾಡಬೇಕು. ನಮಗೂ ಬಿಜಾಪುರಕ್ಕೆ ಯಾರಿಗಾರು ಕೊಟ್ಟರು, 4 ಮಂದಿ ಇದೀವಿ. ಇಲ್ಲಿ ಕಲಬುರಗಿಗೆ ಯಾರಿಗಾರು ಕೊಟ್ಟರು ಇಲ್ಲಿ ಕೊಟ್ಟರು ಅವ್ರು ಕೆಲಸ ಮಾಡ್ತಾರೆ. ಮತ್ತೆ 3-4 ತಿಂಗಳ ಅಟ್ಟೆ ಏನು ಮಾಡ್ತಾರೆ? ಈಗ ಹೇಳಿದ್ರಲ್ಲ ಮತ್ತೆ ಏನಾದರೂ ಸರ್ ನಿಮ್ಮ ಹೇಳಿನ 1 ವರ್ಷ 8 ತಿಂಗಳೈತಿ. ಚಲೋ ಮುಖ್ಯಮಂತ್ರಿ, ಚಲೋ ಮಂತ್ರಿಗಳು ಕೆಲಸ ಮಾಡಿದ್ರೆ 1 ವರ್ಷ ನಾವು ಪೂರ್ತಿ ಪರಿವರ್ತನೆ ಮಾಡಿ ತೋರಿಸ್ಬೇಕು. ಆಡಳಿತ ಮ್ಯಾಗಿತ್ತು ರೀ, ಅಡ್ಮಿನಿಸ್ಟ್ರೇಷನ್ ಬೇಕು. ಬರೇ ಬಂದು ಬರೋದು, KDP ಮೀಟಿಂಗ್ ಮಾಡೋದು, ಅದು ಹೇಳ್ರಿ 1 ತಾಸು ಮಾಡೋದು KDP ಮೀಟಿಂಗ್ ಬರ್ತಾರೆ. ಬಂದ್ಕೊಳ್ಳಿ ನಾವು ಮುಂದೆ ಬರೀ ಚಹಾ ಇಟ್ಟವ್ರೆ ಆಟ ನಿಂತಿರ್ತಾರೆ. ಅಲ್ಲಿ ಮತ್ತೆ ಒಳ್ಳೆಕ್ಕೆ ತಂದು ಕೊಡ್ತಾರೆ. ಅದು ಏನಾಯ್ತು, ನೆಕ್ಸ್ಟ್ ಪೇಜ್ಗಳು ಹೆಂಗೆ ತೆಗೆದು ಹೋಗೋದು. ನಿಮ್ಮ ಮುಂದಿನ ಸಭೆ ಬರ್ತಾರೆ, ಅದೆಲ್ಲ ಹಂಗೆ ಆಗ್ಬಿಟ್ಟು ಹಿಂಗೆ ಅಂತ ಹೇಳಿ ನೋಡ್ರಪ್ಪ ಯಾರ್ದಾರು ಮನೆಗೆ ಹೋಗಿ ಊಟ ಮಾಡಿ
ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಳವಣಿಗೆಯಲ್ಲಿ ನನ್ನ ಪರಿಶ್ರಮದ ಸಾಮರ್ಥ್ಯ ಗಮನಿಸಿರುವ ಪರಿಷತ್ತಿನ ಸದಸ್ಯರು ದಾಖಲೆ ಮತಗಳ ಅಂತರದಿಂದ ಗೆಲ್ಲಿಸಿ ಆಯ್ಕೆ ಮಾಡಿ ಕಲಬುರಗಿ ಜಿಲ್ಲೆಗೊಂದು ದಿಶಾದಿಕ್ಕು ತೋರಿಸಲಿದ್ದಾರೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ವೀರಭದ್ರ ಸಿಂಪಿಯವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವೀರಭದ್ರ ಸಿಂಪಿಯವರು ಕಲಬುರಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಏಳಿಗೆಗೆ ನಿಷ್ಕಲ್ಮಶವಾಗಿ ದುಡಿದಿದ್ದೇನೆ. ಸಾಹಿತ್ಯ ಪರಿಷತ್ತಿಗೆ ಯಾವುದೇ ಆರ್ಥಿಕ ಅನುದಾನವಾಗಲಿ ಸಂಪನ್ಮೂಲವಾಗಲಿ ಇಲ್ಲದಿದ್ದರೂ ನಾನು ಬಂದ ಬಳಿಕ ಸಂಪನ್ಮೂಲ ಕ್ರೋಢೀಕರಣಗೊಳಿಸುವಂತ ಕೆಲಸ ಮಾಡಿದ್ದೇನೆ ಎಂದರು. ಇನ್ನು ಪರಿಷತ್ತಿಗೆ ಹೊಸಬರಿಗೆ ಅವಕಾಶ ನೀಡುವಂತೆ ಹೆಚ್ಚು ಕೇಳಿಬಂದಿದ್ದು, ಇಲ್ಲಿ ಹೊಸಬರಿಗೆ ಅವಕಾಶವಲ್ಲ, ಅನುಭವ ಹಾಗೂ ಸಾಮರ್ಥ್ಯಕ್ಕೆ ಅವಕಾಶವಿರುವ ಸಮರ್ಥ ವ್ಯಕ್ತಿಯ ಅಗತ್ಯವಿದೆ ಎಂದರು. ನನ್ನ ಅಧಿಕಾರ ಅವಧಿಯಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬರದಂತೆ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿ ವಹಿಸಿಕೊಂಡು ಬಂದಿದ್ದೇನೆ. ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರು ಸೋಲಿನ ಭೀತಿಯಿಂದ ಹೀಗೆಲ್ಲ ಮಾತನಾಡುತ್ತಿದ್ದಾರೆ. ಇದರಿಂದ ನನ್ನ ಪ್ರಚಾರ ಹೆಚ್ಚಾಗುತ್ತಿದೆ ಎಂದರು. ಸಾಹಿತ್ಯ ಪರಿಷತ್ತಿನ ಈ ಚುನಾವಣೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗ್ತಕ್ಕಂಥ ಚುನಾವಣೆ ಕಲಬುರಗಿಯಲ್ಲಿ ಜರಗಲಿದೆ. ಮತದಾರ ಪ್ರಭುಗಳು ಸಾಮರ್ಥ್ಯ ಮತ್ತು ಪರಿಷತ್ತನ್ನು ನಡೆಸಿಕೊಂಡು ಹೋಗತಕ್ಕಂಥ ಅರ್ಹತೆಗೆ ನೋಡಿ ಮತ ನೀಡಲಿದ್ದಾರೆ. ಇದರಿಂದ ನಾನು ಅತ್ಯಂತ ಕಳೆದ ಸಲಕ್ಕಿಂತಲೂ ಈ ಸಲ ಪ್ರಚಂಡ ಬಹುಮತದಿಂದ ಗೆದ್ದು ಬರಲಿ ಆಯ್ಕೆ ಮಾಡಲಿದ್ದಾರೆ. ಕಾರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ 2004ರಲ್ಲಿ ಪರಿಷತ್ತಿನ ಸ್ಥಿತಿಗತಿ ಏನಿತ್ತು, ವೀರಭದ್ರ ಸಿಂಪಿಯವರಿಗೆ ಆಯ್ಕೆ ಮಾಡಿದ ನಂತರ ಯಾವ ಮಟ್ಟದ ಬೆಳವಣಿಗೆ ಆಯಿತು, ಆನಂತರ ಸಾಹಿತ್ಯ ಕಟ್ಟಡ ಆಗಿರ್ಬೋದು, ಸಮ್ಮೇಳನಗಳಾಗಿರ್ಬೋದು, ಪುಸ್ತಕ ಪ್ರಕಟಣೆಗಳಾಗಿರ್ಬೋದು, ಇಡೀ ರಾಜ್ಯಕ್ಕೆ ಮಾದರಿ ಮಾಡಿದಂಥ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ವೀರಭದ್ರ ಸಿಂಪಿನೇ ಈ ಕನ್ನಡ ಭವನಕ್ಕೆ ಸೂಕ್ತ ವ್ಯಕ್ತಿ ಅಂತ ಹೇಳಿ ನನ್ನ ಮತದಾರರು ತೀರ್ಮಾನ ಮಾಡಿದ್ದು ನಾನು ಜಿಲ್ಲೆಯ ಪ್ರವಾಸ ಮತ್ತು ಕಲಬುರಗಿ ನಗರದ ಅನೇಕ ಕಡೆ ತಿರುಗಾಡಿದ್ದು ಕಂಡು ಬಂದಿದೆ. ಮತ್ತು ಇಲ್ಲಿ 2012ರಲ್ಲಿ ನಮಗೊಂದು ಅವಕಾಶ ಅಂತ ಕೊಟ್ಟಿದ್ರಲ್ಲ, ಅದು ನನಗೆ ಇಲ್ಲಿ ಅವಕಾಶವಾದಿಗಳಿಗೆ ಏನು ಅನಾಹುತ ಆಗ್ತದೆ ಪರಿಷತ್ತಿನ ಅನ್ನೋದನ್ನು ನಮ್ಮ ಸನ್ಮಾನ್ಯ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ ಮನದಟ್ಟಾಗಿದೆ. ಯಾಕಂದರೆ ಈ ಪರಿಷತ್ತಿಗೆ ಯಾವುದೇ ಆರ್ಥಿಕ ಅನುದಾನಗಳಿಲ್ಲ, ಯಾವುದೇ ಸಂಪನ್ಮೂಲ ಇಲ್ಲ. ಇದಕ್ಕೆ ನಾನು ಬಂದ ಮೇಲೆ ಇದಕ್ಕೆ ಒಂದು ಸಂಪನ್ಮೂಲ ಕ್ರೋಢೀಕರಣಗೊಳಿಸುವ ವ್ಯವಸ್ಥೆ ಮಾಡಿದ್ದೆ. ನಾನು ಬಂದ ಮೇಲೆ ಇದಕ್ಕೆ ಒಂದು ಇಡೀ ರಾಜ್ಯಕ್ಕೆ ಮಾದರಿ ಮಾಡ್ತಕ್ಕಂಥ ಕನ್ನಡ ಭವನವನ್ನು ನಿರ್ಮಾಣ ಮಾಡಿಸೋಕ್ಕೆ ಕೆಲಸ ಮಾಡಿದ್ದೆ. ಮತ್ತು ಕೆಲವರು ಹೇಳ್ತಾರೆ ಅವನೇ ಮಾಡ್ಯಾನ ನಾನೇ ಮಾಡ್ಯಾನ, ನೀವೇನು ಮಾಡಿರಲ್ಲ ಜನಕ್ಕೆ ಗೊತ್ತದ, ನಿಮ್ಮ ಹಣೆ ಬರ ಏನೋ ಕತೆ ಎಲ್ಲರಿಗೆ ಗೊತ್ತದ. ಅದಕ್ಕೆ ನಾನು ಅನೇಕ ಇದಕ್ಕೆ ಹಿರಿಯರು ನಮ್ಮ ಪೂಜ್ಯರು ಏನು ಹಾಕಿ ಕೊಟ್ಟಿದ್ರು, ಹಿಂದಿನ ಸಾಹಿತ್ಯ ಪರಿಷತ್ತಿನ ಸದಸ್ಯರಲ್ಲಿ ಅನೇಕರು ಕೆಲವರು ಒಳ್ಳೆಯವರು ಮಾಡಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಅವರು ಒಳ್ಳೆಯವರು ಹಾಕಿ ಕೊಟ್ಟ ದಾರಿಯಲ್ಲಿ ನಾನು ಅವ್ರಿಗಿಂತ ಒಳ್ಳೆಯದು ಮಾಡಿ ತೋರಿಸಿದ್ದೀನಿ. ಆ ಕಾರಣದಿಂದ ನಾನು ಸಾಹಿತ್ಯ ಪರಿಷತ್ತಿನ ಸದಸ್ಯರು ಅತ್ಯಂತ ಬಹುಮತದಿಂದ ಈ ಒಂದು ಸಲ ನಿಮ್ಗೆ ಹೇಳಿದ್ದೆ, ಕನ್ನಡ ಭವನದಲ್ಲಿ ಡಿಪಾಸಿಟ್ ಜಪ್ತ ಆಗ್ತದೆ ಅಂತ ಹೇಳಿ. ಅದನ್ನು ನೀವು ಈ ಸಲ 21ನೇ ತಾರೀಕಿಗೆ 5:30 ನೋಡಕತ್ರಿ, 6:07 ನೋಡಕತ್ರಿ. ಯಾಕಂದ್ರೆ ಬದಲಾವಣೆ ಮಾಡಿರಿ ಹೊಸಬರಿಗೆ ಅವಕಾಶ, ಬದಲಾವಣೆ ಮಾಡಿ ಹೊಸಬರಿಗೆ ಅವಕಾಶ ಅಂತ ತಿಳ್ಕೊಂಡು ಏನು ಮಾಡಿದ್ರು ಇವರೇ ಪದಾಧಿಕಾರಿ ಆಗಿದ್ದರು, ಇವರೇ ಹುದ್ದೆದಾಗಿದ್ದರು, ಏನು ಮಾಡಿದ್ರು? ಬರೀ ಪರಿಷತ್ತಿನ ಇದಕ್ಕೆ ಬಂದ್ರೆ ಹೊಸಬರಿಗೆ ಅವಕಾಶ ಕೊಡ್ರಿ. ಇದು ಹೊಸಬರಿಗೆ ಅವಕಾಶ ಅಲ್ಲ, ಅನುಭವ ಮತ್ತು ಸಾಮರ್ಥ್ಯಕ್ಕೆ ಅವಕಾಶ ಇದೆ. ಇಲ್ಲಿ ದುಡ್ಡಿಲ್ಲದೆ ಕೆಲಸ ಮಾಡ್ತಕ್ಕಂಥ ಪರಿಷತ್ತಿಗೆ ಒಬ್ಬ ಸಮರ್ಥ ವ್ಯಕ್ತಿ ಬೇಕಾಗಿದೆ. ಅದು ಈ ನೆಲಕ್ಕೆ ನಾನೇನೋ ದೇವರ ಕೊಡುಗೆಯಾಗಿ ಈ ನೆಲಕ್ಕೆ ನಮ್ಮ ಪೂರ್ವಜರ ಆಶೀರ್ವಾದದಿಂದ ಹುಟ್ಟಿ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ಪರಿಷತ್ತಿಗೆ ಘನತೆ ಗೌರವದಿಂದ ನಾನು ಬೆಳೆಸಿದ್ದೀನಿ ಈ ಪರಿಷತ್ತನ್ನು. ಯಾವುದೇ ಒಂದು ಇದಕ್ಕೆ ಕಪ್ಪು ಚುಕ್ಕಿ ಇಲ್ಲದಂತೆ, ಯಾವುದೇ ಕೆಟ್ಟ ಹೆಸರು ಬರದಂತೆ ಕೆಲವೊಂದು ವಿರೋಧಗಳು ಆಗ್ತವೆ. ಯಾಕಂದ್ರೆ ಶಿಸ್ತು ಬದ್ಧತೆ ನನ್ನ ಕೆಲಸ. ಆ ಒಂದು ಇದರಲ್ಲಿ ಕೆಲವೊಂದು ಏನೋ ಆಗಿರ್ಬೋದು. ಆದರೂ ಕೂಡ ಹಂತವನ್ನು 2 ಬಾರಿ ಗೆದ್ದು 1 ಸಲ ಪ್ರಭಾವಗೊಂಡಿದ್ರು ಇಲ್ಲಿ ತನಕ ನಾನು ಕಪ್ಪು ಚುಕ್ಕಿ ಹಚ್ಕೊಂಡಿಲ್ಲ. ಇಲ್ಲಿ ತನಕ ನನ್ನ ವಿರುದ್ಧ ಅಪಪ್ರಚಾರ ಮಾಡುವವರು ನನ್ನೊಂದಿಗೆ ಬಹಿರಂಗವಾಗಿ ಚರ್ಚೆ ಮಾಡಲಿ, ವಿನಾಕಾರಣ ದಿಕ್ಕು ತಪ್ಪಿಸುವ ಕೆಲಸ ಮಾಡದಂತೆ ಕಣದಲ್ಲಿರುವ ಸ್ಪರ್ಧಾರ್ಥಿಗಳಿಗೆ ಎಚ್ಚರಿಸಿದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್,
ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತರು ಬೆಳೆದ ಕಬ್ಬಿನ ಬೆಲೆಗೆ ಸರಿಯಾದ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರಿಂದ ಪ್ರತಿಭಟನೆ. ಏಡ್ಸ್ ಹಾಗೂ ಟಿಬಿ ರೋಗಗಳು ಹರಡದಂತೆ ತಡೆಗಟ್ಟಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದರಿಂದ ರೋಗಗಳನ್ನು ನಿಯಂತ್ರಿಸಬಹುದು. ಡಿಎಚ್ಒ ಡಾಕ್ಟರ್ ಶಣ್ಬಸಪ್ಪ ಗಣಜಿಲ್ಖೇಡ್. ಕಲಬುರಗಿ ನಗರದ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಮಳಿಗೆಯಲ್ಲಿ ಮಹಿಳೆಯರಿಂದ ನೆರವೇರಿದ ಲಕ್ಷ್ಮೀ ಪೂಜೆ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್,
ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586.